ನಮಸ್ಕಾರ, ದಿ ಫೈಲ್ ಟಾಕ್ಗೆ ಸ್ವಾಗತ. ನಾನು ಪಲ್ಲವಿ ಶಂಕರ್. ಇಂದಿನ ಸಂಚಿಕೆಯಲ್ಲಿ ಕುಡಿಯುವ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಯೋಜನೆಗಳನ್ನ ಮಾಡ್ತಾ ಇದೆ ಸರ್ಕಾರ, ಇಂಜಿನಿಯರ್ಸ್ ಗಳು ಎಲ್ಲೆಲ್ಲಿ ಯಾವ ರೀತಿಯಾದಂತ ಪ್ಲಾನ್ ಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ಈ ಸಂಚಿಕೆಯಲ್ಲಿ ಸರ್ಕಾರ ಯಾವ ರೀತಿ ಫಂಡ್ ಅನ್ನ ಹಾಕ್ತಾ ಇದೆ, ಅದು ಎಲ್ಲಿ ಲೂಪೋಲ್ ಆಗ್ತಾ ಇದಾವೆ, ಎಷ್ಟೆಷ್ಟು ಯೋಜನೆಗಳು ಈಗಲೂ ಕೂಡ ಕಾರ್ಯರೂಪುಗೊಂಡಿದೆ ಅನ್ನೋದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮ್ ಜೊತೆಗಿದ್ದಾರೆ ರಾಮಕೃಷ್ಣ ಅವರು, ಸರ್ಕಾರ. ನಮಸ್ಕಾರ. ಅಂದ್ರೆ ನೀವ್ ಹೇಳ್ದ ಹಾಗೆ ನಿಮ್ ಕಾಲದಲ್ಲಿ ಒಬ್ಬರು ನಮ್ ಕಾಲ ಅಂತ ಈಗಲೂ ಇದಾರೆ ಒಳ್ಳೆಯವರು. ಯಾಕೆ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ರಿ. ಸರ್ಪ್ರೈಸಿಂಗ್ಲಿ ಏನಂದ್ರೆ ಆ ಬದ್ಧತೆ ಈಗಿನ ರಾಜಕಾರಣಿಗಳಲ್ಲಿ ಇಲ್ಲ. ಇದೆ, ಕೆಲವ್ರಿಗೆ ಅದ್ರ ಬಗ್ಗೆ ಅರಿವೇ ಇರೋದಿಲ್ಲ. ಮತ್ತೆ ಈಗ ಹೇಳ್ತೀರಿ ಬದ್ಧತೆ ಇಲ್ಲ ಅಂತ. ಅಂದ್ರೆ ಈಗ ಒಂದು ಯೋಜನೆ ತರ್ತಾರೆ, ಆ ಯೋಜನೆಗೆ ಇಂತಿಷ್ಟು ಖರ್ಚಾಗುತ್ತೆ ಅಂತ ಹೇಳಿ ಒಂದು ಪೂರ್ವ ಯೋಜನೆ ಹಾಕಿ ಒಂದು ಲೆಕ್ಕಾಚಾರಗಳನ್ನ ಹಾಕಿರ್ತಾರೆ. ಆ ಯೋಜನೆಗೆ ಸಂಬಂಧಪಟ್ಟಂತ ಫಂಡ್ ಗಳನ್ನ ಕೂಡ ಹಾಕ್ತಾರೆ. ಈಗ ನೀವ್ ಹೇಳ್ದಾಗೆ ಒಂದು ಎಕ್ಸ್ಟ್ರಾ ಈಗ 50 ಕೋಟಿ ಅಂದ್ರೆ ಅದಕ್ಕೆ 70 ಕೋಟಿ ಆಗುತ್ತೆ, ಎಕ್ಸ್ಟ್ರಾ 20 ಕೋಟಿ ಆಗುತ್ತೆ ಅಂತಂದ್ರೆ ಅದಕ್ಕೆ ಆದಂತ ಒಂದು ಇಲಾಖೆ ಇದೆ, ಅಲ್ಲಿಂದ ಅಪ್ರೂವಲ್ ಬೇಕು ಅಂತ ಹೇಳ್ತಿದ್ರಿ. ಸೊ ಇಷ್ಟೆಲ್ಲ ಯೋಜನೆ ನೋಡಿ, ಒಂದು ಯೋಜನೆ ಮೇಡಮ್ MES ಸ್ಕೀಮ್ ಬಂದಾಗ ನಾನು ಹೇಳ್ತೀನಿ, ಲ್ಯಾಂಡ್ ಅಕ್ವಿಷನ್ ಬರುತ್ತೆ ಮೇಡಮ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ಕ್ಲಿಯರೆನ್ಸ್ ಬೇಕಾಗ್ತದೆ. ಆಲ್ ದಿ ಟೈಮ್ ಅಲ್ಲ, 90% ಬೇಕಾಗ್ತದೆ. ರೈಲ್ವೆ ಲೈನ್ ಕ್ಲಿಯರೆನ್ಸ್ ಬೇಕಾಗ್ತದೆ, ರೈಲ್ವೆ ಡಿಪಾರ್ಟ್ಮೆಂಟ್ ಬರಬೇಕು, ಅವ್ರ ಮೀಟಿಂಗ್ಗೆ ಬರಲ್ಲ. ಆಮೇಲೆ ಜಲಸಂಪನ್ಮೂಲ ಇಲಾಖೆ ಕ್ಲಿಯರೆನ್ಸ್ ಬೇಕಾಗ್ತದೆ, ಅಲ್ಲಿಂದ ನಾವು ನೀರ್ ತಗೋತಾ ಇರ್ತೀವಿ. ಅವ್ರ ಕ್ಲಿಯರೆನ್ಸ್ ತಗೊಳ್ಳೋದಕ್ಕೇನೆ ನಮ್ಗೆ ತುಂಬಾ ಕಷ್ಟ ಆಗ್ತದೆ. ವಾಟರ್ಗೆ ಪ್ರಯಾರಿಟಿ, ಫಸ್ಟ್ ಪ್ರಯಾರಿಟಿ ಕೊಡಿ ಅಂತಿದೆ. ನಮ್ಮ ವಾಟರ್ ಪಾಲಿಸಿ ಭಾರತ ಸರ್ಕಾರದ್ದು ಇದೆ, ನಮ್ಮ ರಾಜ್ಯದ್ದು ಇದೆ. ಇನ್ ಸ್ಪೈಟ್ ಆಫ್ ಇಟ್ ಅವೆಲ್ಲ ತಕೊಂಡು SLEC ಸಮಿತಿ ಇರೋದು, ಡೆಲ್ಲಿ ಸಮಿತಿ, ಅದರಿಂದ ಅಪ್ರೂವ್ ಮಾಡಿಸಿ ಆಮೇಲೆ ನೀವು ಟೆಕ್ನಿಕಲ್ ಸ್ಯಾಂಕ್ಷನ್ ಕೊಟ್ಟು ಟೆಂಡರ್ ಕರೆಯೋ ಅಷ್ಟೊತ್ತಿಗೆ 1 ವರ್ಷ 2 ವರ್ಷ ಆಗ್ಬಿಡುತ್ತೆ ಮೇಡಮ್. ಸಪರೇಟ್ ಡಿಪಾರ್ಟ್ಮೆಂಟ್ ಇದ್ರು ಫಾಲೋ ಅಪ್ ಮಾಡಿದ್ರೆ ಯಾವ್ದೋ ಒಂದು ಬೇಗ ಆಗ್ಬೋದು. ಅದ್ ಬಿಟ್ರೆ ಎಲ್ಲ 1 or 2 years ಆಗೋಗುತ್ತೆ. ಅಷ್ಟೊತ್ತಿಗೆ ನೀವು ಸ್ಯಾಂಕ್ಷನ್ ಮಾಡಿರೋ ಎಸ್ಟಿಮೇಟ್ SR ರೇಟು 1 ವರ್ಷಕ್ಕೊಂದ್ಸರಿ 5 ರಿಂದ 6% ಜಂಪ್ ಹೊಡೆದೋಗುತ್ತೆ. 12% ಅಲ್ಲೇ ಹೊಟ್ಟೋಯ್ತು. ಆ ರೇಟ್ಗೆ ಯಾರು ಮಾಡಕ್ ಬರ್ತಾರೆ? ಮಾಡಕ್ ಹೋದ್ರೆ ಲಾಸ್ ಆಗ್ತದೆ. ಅದು ಕರಪ್ಷನ್ ಯಾಕೆ ಬರುತ್ತೆ ಅಂದ್ರೆ ಆಗ ಅವನು ಎಲ್ಲಾರ ಹತ್ರ ತಗ್ಗಿ ಬಗ್ಗಿ ನಡಿಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು. EIR ವರ್ಕ್ ಸ್ಲಿಪ್ಸ್ ಆ ವರ್ಕ್ ಎಲ್ಲ ಮಾಡ್ಕೊಡ್ಬೇಕು. ಬಂದ್ರೆ ಬಂತು ದುಡ್ಡು, ಬರ್ದೇ ಇದ್ರಿಲ್ಲ, ನಿಧಾನ ಆಗ್ಬಹುದು, ಸಹಿಸ್ಕೋಬೇಕು, ಬೇರೆ ಕೆಲಸ ತಗೋಬೇಕು. ಆ ಫಂಡ್ ತಂದು ಇಲ್ಲ ಹಾಕ್ಬೇಕು. ಈ ಫಂಡು ಈಗ ಮೊದ್ಲಿದ್ದಂಗೆ ಇಲ್ಲ ಮೇಡಮ್. ಮೊದ್ಲೆಲ್ಲ ಆಗಿನ ಕಾಲದಲ್ಲಿ ಇತ್ತು, ಅದೇ ಇದಿದ್ರು ಚೆನ್ನಾಗಿತ್ತು. ಏನೋ KTPP ಬಂದ್ಮೇಲೆ ನಾವು 1999-2000 ನಾವು ಇನ್ನೊಬ್ರು ಬೆಂಗಳೂರು ರೂರಲ್ ಯಾರೋ ಒಬ್ರು ಡೆಪ್ಟಿ ಸೆಕ್ರೆಟರಿ ಇದ್ರು, ಅವರು ನಾವೆಲ್ಲ ಕೂತ್ಕೊಂಡು ಒಂದು ಚೆಕ್ ಮಾಡಿದ್ವಿ, ಇದು ಎಷ್ಟು ಮಟ್ಟಿಗೆ ಸುಧಾರಿಸಿದೆ ಕಾಸ್ಟ್ ಎಫೆಕ್ಟಿವ್ನೆಸ್ ಅಲ್ಲಿ ಅಂತ. ಮೊದ್ಲು 5 ರೂಪಾಯಿಗೆ ಆಗೋದು 10 ರೂಪಾಯಿಗೆ ಆಗ್ತಾ ಇದೆ ಅಂತ ಆಗ್ಲೇ ನಾವು ಕಂಡಿಡಿದಿದ್ವಿ. ಆಗ್ಲೇನೆ ಗೊತ್ತಾಯ್ತಾ. ಬಟ್ ಅದ್ರ ಬಗ್ಗೆ ನಾವು ಕಾಮೆಂಟ್ ಮಾಡೋದು ಬೇಡ, ಅದು ಬಿಡಿ, ಅದು ನಮ್ಗೆ ಸಂಬಂಧಪಡದೇ ಇರೋದು. ಅದು ಇದು ಸುಧಾರಣೆ ಒಂದ್ ರೀತಿ ಆದ್ರೆ ಅದನ್ನ ದುರುಪಯೋಗ ಬೇರೆ ರೀತಿ ಆಗ್ತಾ ಇದೆ, ಆಯ್ತಾ. ಅದರಿಂದ ನಾವು ಹೀಗೆ ಅಂತ ಹೇಳಕ್ ಬರಲ್ಲ. ನಮ್ಮ ದಿ ಫೈಲ್ ಅಲ್ಲಿ ಒಂದು ಸುದ್ದಿಯನ್ನ ಮಾಡಿದ್ವಿ, ಒಂದು ಡಾಕ್ಯುಮೆಂಟ್ ಕೂಡ ನಮಗ್ ಸಿಕ್ಕಿತ್ತು. ಅದರಲ್ಲಿ ಈ ಬರಗಾಲದ ವಿಚಾರವಾಗಿ ಅಂತರ್ಜಲ ಬತ್ತು ಹೋಗ್ತಾ ಇದೆ, ಯಾಕೆ ಬತ್ತು ಹೋಗ್ತಾ ಇದೆ ಅಂತ ಹೇಳಿ ಒಂದು CAG ರಿಪೋರ್ಟ್ ಅನ್ನ ಕೂಡ ಕೊಟ್ಟಿತ್ತು. ಅದರಲ್ಲಿ ಹೇಳುತ್ತೆ, ಈ ಕಮರ್ಷಿಯಲ್ ಸಂಬಂಧಪಟ್ಟಂತೆ ಕೂಡ ಇವರು ನೆಲವನ್ನ ಅಗಿತಾ ಇದ್ದಾರೆ, ಅದಕ್ಕೆಲ್ಲ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಮತ್ತೆ ಕೆಲವೊಂದು ಪ್ರೊಮಲ್ಗೇಟೆಡ್ ದಿ ಗ್ರೌಂಡ್ ವಾಟರ್ ಲೆಜಿಸ್ಲೇಷನ್ ಆಕ್ಟ್ ನಾವೇ ಫಸ್ಟ್ ಮಾಡಿದ್ದು. ಬಾಂಬೆ ಅದು ಏನ್ ಕೊಟ್ರು ಭಾರತ ಸರ್ಕಾರ, ಅದು 10 ವರ್ಷ ಆಯ್ತು ಪ್ರೆಸಿಡೆಂಟ್ ಅಸೆಂಟ್ ತಗೊಳ್ಳೋದಿಕ್ಕೆ. ಅದು ಎಷ್ಟು ಕಷ್ಟ ಅಂತ ನಾವು ಇಲಾಖೆನಲ್ಲಿ ಇರೋರು ಗೊತ್ತು, ಆಯ್ತಾ. ಒಬ್ಬೊಬ್ರು ಮಿನಿಸ್ಟರ್ ಬರ್ತಾರೆ, ಒಂದ್ ಸರ್ಕಾರ ಬರುತ್ತೆ, ಚೇಂಜ್ ಆಗುತ್ತೆ, ಅದಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಇರಲ್ಲ, ಹಿಂಗೆಲ್ಲ ಇರುತ್ತೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬರೆದ್ರೆ ಇಲ್ಲ ನಾವು ಕೊಡಲ್ಲ ಈ ಆಕ್ಟ್ ತರೋದಕ್ಕೆ ಅಂತಾರೆ. ನಾವು ಅದ್ರಲ್ಲಿ 500 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಯಾರು ಬೋರ್ವೆಲ್ ಕೊಡಿದ್ರೆ ನಾವು ಅದನ್ನ ವಶಪಡಿಸ್ಕೋಬೇಕು ಅಂತ ಮಾಡ್ಬಿಟ್ವಿ. ಇಲ್ಲ ಜೈಲು ಶಿಕ್ಷೆ 3 ತಿಂಗಳು, 5,000 10,000 ದಂಡ ಅಂತ. ಅವನು ಅದು ಕೊಪ್ಪಲ್ಲ ಅಂತಾನೆ, ಐ ಡಿಸ್ಅಗ್ರಿ ಅಂತ ಬರೀತಾನೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಯಾಕಂದ್ರೆ ಅವ್ರ ಡಿಪಾರ್ಟ್ಮೆಂಟ್ ನೋಡ್ಬೇಕು. ರೈತರಿಗೆ ಅನ್ಯಾಯ ಆಗುತ್ತೆ, ಹಾರ್ಟಿಕಲ್ಚರ್ ಕ್ರಾಪ್ಸ್ ಇದಾಗುತ್ತೆ. ನೀವು ಶುಗರ್ ಕೇನು ಭತ್ತ ಬೆಳಿಬೇಡಿ ಅಂತಂದ್ರೆ ಅವ್ನು ಹೆಂಗೆ ಶುಗರ್ ಫ್ಯಾಕ್ಟ್ರಿಗೆ ಅಫೆಕ್ಟ್ ಆಗ್ತದೆ ಸಪ್ಲೈ ಮಾಡೋದಕ್ಕೆ. ಇದೆಲ್ಲ ಇಟ್ ಈಸ್ ಇಂಪಾಸಿಬಲ್, ನಾನ್ ಸೆನ್ಸ್ ಅಂತಂದ್ರು. ನಾವು ಇದಕ್ಕೆ ಕನ್ಕರ್ ಮಾಡಲ್ಲ ಅಂದ್ರು. ಕನ್ಕರೆನ್ಸ್ ಇಲ್ಲದೆ ಇದ್ರು ನಾವು ಬಿಲ್ ತಂದಿದೀವಿ. ಬೇರೆ ತರ ಅದಕ್ಕೆ ಅದನ್ನ ಮನೋವರ್ ಮಾಡಿ ಟೆಕ್ನಿಕಲಿ ಅಡ್ಮಿನಿಸ್ಟ್ರೇಟಿವ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಡ್ರಿಂಕಿಂಗ್ ವಾಟರ್ ಫಸ್ಟ್ ಪ್ರಯಾರಿಟಿ ಇರಬೇಕು ಅಂತ ಆ ಕ್ರೈಟೀರಿಯಾ ಇಟ್ಕೊಂಡು ಮಾಡಿದ್ವಿ. ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಹೋದ್ರೆ ಅವರು ಅಬ್ಜೆಕ್ಷನ್ ಮಾಡ್ತಾರೆ. ಯಾರು ಕನ್ಕರೆನ್ಸ್ ಬರೋದು ಬಹಳ ಕಷ್ಟ ಆಯ್ತು. ಕೊನೆಗೆ ಬಿಲ್ ತಂದಿದೀವಿ ನಾವು. ತಂದು ಇದನ್ನ ಸ್ವಲ್ಪ ಮಟ್ಟಕ್ಕೆ ಅದು ಅಪ್ಲೈ ಮಾಡ್ತಾ ಇದೀವಿ. ಎಲ್ಲೆಲ್ಲಿ ಪಬ್ಲಿಕ್ ಡ್ರಿಂಕಿಂಗ್ ವಾಟರ್ ಸೋರ್ಸ್ ಇದೆ ಅದಕ್ಕೆ ಅಫೆಕ್ಟ್ ಆದ್ರೆ ನಾವು ಅವ್ರಿಗೆ ಕೊಡಲ್ಲ ಪರ್ಮಿಷನ್, DC ಅವರು. ಆಮೇಲೆ ಎಮರ್ಜೆನ್ಸಿ ಇದ್ದಾಗ DC ಇಸ್ ಫುಲ್ಲಿ ಎಂಪವರ್ಡ್. ಅದನ್ನ ಲೋಕಲ್ ಸಚಿವರು ಅಥವಾ ಶಾಸಕರು ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್ ಮೀಟಿಂಗ್ ಇಟ್ಕೊಂಡು ಯಾರ್ಯಾರು ಬೋರ್ವೆಲ್ಗಳನ್ನ ನಾವು ವಶಪಡಿಸ್ಕೊಂಡು ಅವ್ರಿಗೆ ಕಾಂಪೆನ್ಸೇಷನ್ ಕೊಡದೇ ಇದ್ರೆ ಗಲಾಟೆ ಆಗುತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನೀವು DC
ನಿಮ್ಗೆ ಬಂದು ಹೇಳ್ತಾರೆ ಅಲ್ಲಿರೋರು ಲೋಕಲ್ ಪೊಲಿಟಿಷಿಯನ್ಸ್, ಇವ್ರು ನಮ್ ಪಕ್ಷ, ಅವ್ರ ಇನ್ನೊಂದ್ ಪಕ್ಷ, ಅವ್ರ ಇನ್ನೊಂದ್ ಪಕ್ಷ, ಈ ಬೋರ್ವೆಲ್ ತಗೋಬೇಡ್ರಿ ನೀವು ಅಂತಾರೆ. ತಗೋಬೇಡಿ, ಇದನ್ನ ಅವ್ನ್ದು ಸೀಸ್ ಮಾಡಿ ಅಂತೀರಿ. ನೀವು ಅವ್ನ್ ಸೀಸ್ ಮಾಡಕ್ ಹೋದ್ರೆ ನಂದ್ ಯಾಕೆ ಮಾಡ್ತೀರಿ, ಅವ್ನ್ ಮಾಡಿ ಅಂತಾರೆ. ಸಿ ಆದೇಶ ಮಾಡ್ಬಿಡ್ಬಹುದು, ಕಾನೂನು ತಂದ್ಬಿಡ್ಬಹುದು, ಅದು ಇಂಪ್ಲಿಮೆಂಟೇಶನ್ ಇದೆಯಲ್ಲ, ದಟ್ ವಿ ಶುಡ್ ವೈಸ್ಲಿ ಆಕ್ಟ್. ಅದಕ್ಕೆ ಅದೇ ಇರೋದು. ಈಗ ಸಪೋಸ್ ಅವನು ನನ್ ತಗೋಬೇಡಿ ಅನ್ನೋ ಬದಲು ಇನ್ನೊಂದ್ ತರ ಮಾಡ್ತಾರೆ. ನಾನು ದಿಸ್ ಆಲ್ಸೋ ಎಕ್ಸ್ಪೀರಿಯನ್ಸ್. ನಾನು ಇವರು ಎ ಪಾರ್ಟಿ ತಗೋತೀನಿ, ಬಿ ಪಾರ್ಟಿದು ತಗೊಳಲ್ಲ, ಅವ್ರೇನಂತಾರೆ, ಅವ್ರೇನು ಬೆಳೆ ಬೆಳೀತಾ ಇಲ್ಲ, ಪ್ರಯೋಜನನೂ ಇಲ್ಲ, ಅವ್ರಿಗೆ ನೀರ್ ಅಬಂಡೆಂಟ್ ಇದೆ, ಪಬ್ಲಿಕ್ ಸುಮ್ನೆ ಕೊಟ್ಟು ಫೇಮಸ್ ಮಾಡೋಣ ಅಂತಾನು ಇರ್ತಾರೆ. ನಾವು ಸರ್ಕಾರದಿಂದನೇ ಇದ್ ಮಾಡ್ತೀವಿ ಅಂದ್ಬಿಟ್ಟು ಬೋರ್ವೆಲ್ ಅಂತ ತಗೋತೀವಿ. ಅವ್ರು ರೂಲಿಂಗ್ ಪಾರ್ಟಿಗೆ ಸಂಬಂಧಪಟ್ಟಿರ್ತಾರೆ ಅನ್ನಿ, ಅವ್ರದ್ದು ಯಾಕೆ ತಗೊಂಡೆ, ನನ್ ತಗೋ ಅಂತಾರೆ. ಅವ್ರನ್ನ ತಗೊಳಕ್ಕೆ ಬಿಡಲ್ಲ ಇವರು. ಇವು ಬಾರಿ ಕಷ್ಟ ಆಗ್ತದೆ ಮೇಡಮ್. ಇದೆಲ್ಲ ಅಷ್ಟು ಸುಮ್ಮನೆ ಕಾಮೆಂಟ್ ಮಾಡಿ ಕ್ರಿಟಿಸೈಸ್ ಮಾಡ್ಬಿಡೋದಲ್ಲ. ಸರ್ಕಾರ ಯಾವ ಸರ್ಕಾರ ಇದ್ರು ನಾನು ನೋಡಿದಾಗೆ ಜನಗಳಿಗೆ ಕುಡಿಯೋ ನೀರಿಗೆ ತೊಂದರೆ ಆಗ್ಬಾರ್ದು ಅನ್ನೋದು ಹೇಳ್ತಾರೆ. ಏನ್ ಬೇಕಾದ್ರೂ ಮಾಡಿ ಅಂತ ಹೇಳ್ತಾರೆ. ಯಾವ ಫಂಡ್ಸ್ ಇದ್ರು ಯೂಸ್ ಮಾಡಿ, ಒಟ್ಟಿನಲ್ಲಿ ಜನಕ್ಕೆ ಜಾನುವಾರುಗಳಿಗೆ ಕುಡಿಯೋ ನೀರು ಕೊಡಿ ಅಂತ. ನಾವಂತೂ RDPR ಅಲ್ಲಿ ನಾವಿದ್ದಾಗಲೇ ಕೊಟ್ಟಿದ್ವಿ, ಈಗಿರೋರು ಇನ್ನೂ ಚೆನ್ನಾಗಿ ಮಾಡಿರ್ಬೋದು. ಅವರು ಎಲ್ಲಾ ಹಳ್ಳಿಗಳಿಗೆ, ಒಂದೊಂದು ಮಜಿರೆಗಳಿಗೆ, ಕಾಲೋನಿಗಳಿಗೂ ಒಂದಲ್ಲ 2-3 ಸ್ಕೀಮ್ಗಳಿದೆ. ಅದು ನೀರ್ ಬರದೇ ಇದ್ರೆ ನಾವೇನ್ ಮಾಡಕ್ಕಾಗಲ್ಲ. ಅದು ಡೈನಮಿಕ್ ಫಿಗರ್. ಇವತ್ತಿರುತ್ತೆ, ನಿಮ್ದು ಸ್ವಂತ ಬೋರ್ವೆಲ್ಲೇ ತಗೊಳ್ಳಿ. ನಿಮ್ ಮನೆಯಲ್ಲಿ ಇವತ್ತು ನೀರಿದೆ, ಇನ್ನೊಂದು ವಾರ ಆದ್ಮೇಲೆ ನೀರ್ ಬರಲ್ಲ ನಿಮ್ ಬೋರ್ವೆಲ್ ಅಲ್ಲಿ, ಏನ್ ಮಾಡ್ತೀರಿ? ಅದಕ್ಕೆ ನೀವು ಬುದ್ಧಿವಂತರಲ್ಲ ಅಂತ ಹೇಳಕ್ ಆಗ್ತದ? ಅದು ಭೂಗರ್ಭದಲ್ಲಿ, ಅದಕ್ಕೆ ರೀಚಾರ್ಜ್ ಮೆಜರ್ಸ್ ಅಂತ ತಂದಿರೋದು. ಸಸ್ಟೈನಬಿಲಿಟಿ ಸ್ಕೀಮ್ ಅಂತಿದೆ. ಅದಕ್ಕೆ ನರೇಗಾದಲ್ಲೂ ಅವಕಾಶ ಇದೆ, ಬೇರೆ ಸ್ಕೀಮ್ಗಳಲ್ಲೂ ಇದೆ. ಆಮೇಲೆ ಈ ವಾಟರ್ ಸಪ್ಲೈ ಸ್ಕೀಮ್ ಅಲ್ಲೂ 10% ಅದಕ್ಕೆ ಉಪಯೋಗಿಸಬಹುದು ಅಂತ ಫ್ರೀಡಮ್ ಇದೆ. ಟೆಕ್ನಿಕಲಿ ಅದನ್ನ ಮಾಡ್ಬೇಕು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಬೇಕು. ಅದಕ್ಕೆ ಅಧಿಕಾರಿಗಳ ಕಾಳಜಿ ಬೇಕು. ಅಧಿಕಾರಿಗಳ ಕಾಳಜಿ, ಬುದ್ಧಿವಂತಿಕೆ, ಸಮಯ ಪ್ರಜ್ಞೆ, ಮತ್ತೆ ಅದನ್ನ ಇಂಟ್ರೆಸ್ಟ್ ತಗೊಂಡು ಅವ್ರ ಬೋರ್ವೆಲ್ ಆಳ ಹೋದ್ರೆ ಹೇಗ್ ತಗೋತಾರೆ ತೋಟದಲ್ಲಿ, ಹಾಗೆ ಇಲ್ಲಿ ತಗೊಂಡ್ರೆ ನೋಡಿ ಜನಗಳಿಗೆ ಸಮಸ್ಯೆ ಬರಲ್ಲ. ಜೊತೆಗೆ ಜನ ನೀರನ್ನ ಜುಡಿಷಿಯಸ್ ಆಗಿ ಉಪಯೋಗಿಸ್ಬೇಕು. ಸುಮ್ನೆ ಸರ್ಕಾರ ಸಪ್ಲೈ ಮಾಡ್ಬೇಕು ಅನ್ನೋದು, ಈ ಕೆಲಸ ಇಲ್ದೇ ಇರೋರು ಕುಂಡ್ರು, ಅವ್ರು ಇವರು ನಲ್ಲಿಗಳು ಮುರಿದಾಕೋದು, ಪೈಪ್ ಹೊಡೆದಾಕೋದು, ಕಾಂಟ್ರಾಕ್ಟ್ ಕೊಡ್ಲಿ ಅಂತಾನೆ ಪಂಚಾಯತ್ಗಳಲ್ಲಿ ರಾತ್ರಿ ಹೊತ್ತು ಅದೇ ಕೆಲಸ. ಅವ್ರು ಒಂದು ಪೈಪ್ ಹೊಡೆದಾಕ್ಬಿಡೋದು, ಆ ಲೈನ್ಗೆ ನೀರು ಹೋಗ್ಬಾರ್ದು ಅಂತ. ವರ್ಕ್ ಕೊಡ್ಬೇಕಲ್ಲ, ಸಣ್ಣ ಪುಟ್ಟ ವರ್ಕ್ ಕೊಡ್ಲೇಬೇಕಲ್ಲ. ನಾವು ಯಾರು ಕೊಡ್ಬೇಕು, ಎಮರ್ಜೆನ್ಸಿ ನೀನ್ ಮಾಡಪ್ಪ ಅನ್ನೋದು ಒಂದು 20,000 ಬಿಲ್ ಮಾಡು. ಮೋಟ್ರ್ ಓಡಲ್ಲ, ವೈರ್ ತೆಗಿಯೋದು, ರಿಪೇರಿ ಮಾಡಿಸ್ಬೇಕು ಅನ್ನೋದು ಎಲ್ಲ ಏನೇನ್ ನಡೀತದೆ ಅದೆಲ್ಲ ಹೇಳಕ್ ಆಗಲ್ಲ. ಅನ್ಫೋರ್ಸೀನ್, ಅನ್ಎಕ್ಸ್ಪೆಕ್ಟೆಡ್ ಇವೆಲ್ಲ ಬೇಕು ಅಂತ ಆತರ ಮಾಡಿದಾಗ ಸರ್ಕಾರನ ನಿಂದನೆ ಮಾಡಕ್ ಆಗಲ್ಲ. ವಾಟ್ ಎವರ್ ದಿ ಸರ್ಕಾರ ಇಟ್ ಈಸ್. ಸೊ ಈಗ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆಯಲ್ಲಿ ಯಾವುದೇ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋದು ಎಲ್ಲಾ ಸರ್ಕಾರದ ಒಂದು ಒಳ್ಳೆ ಉದ್ದೇಶ ಅಂತ ನೀವು ಹೇಳ್ತಾ ಇದ್ದೀವಿ. ಇದಕ್ಕೆ ಅಂತ ತುಂಬಾ ಸ್ಕೀಮ್ಗಳನ್ನ ತಂದ್ರು. ನೀವೇ ಎಷ್ಟೊಂದು ಸ್ಕೀಮ್ಗಳು ಹೇಳ್ತಾ ಇದ್ದೀವಿ, ಎಷ್ಟೆಷ್ಟು ಸ್ಕೀಮ್ಗಳಿದೆ ಅಂತ. ಈ ಎಲ್ಲಾ ಸ್ಕೀಮ್ಗಳು ಕೂಡ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಆಗಿದ್ಯಾ? ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರಾ? ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಅದೇ ನಿಮ್ಗೆ ಹೇಳ್ತಾ ಇದ್ದೆ, ಆಗಿದ್ಯಾ? ಈಗ ಹೊಸ ಪದ್ಧತಿ ಬಂದಿದೆ. ಏನು MVS ಗೆ, ಬೇರೆದಕ್ಕೆ ಏನಿಲ್ಲ. 50 ಲಕ್ಷ ಮೇಲ್ಪಟ್ಟಿರೋ ಸ್ಕೀಮ್ಗೆ ಸಾಮಾನ್ಯವಾಗಿ, ಅಥವಾ 1 ಕೋಟಿ ಮೇಲಿರೋದಕ್ಕೆ ಕ್ವಾಲಿಟಿ ಚೆಕ್ ಮಾಡ್ಬೇಕು ಅಂತ ತುಂಬಾ ಕಂಪ್ಲೇಂಟ್ಸ್ ಬಂದದ್ರಿಂದ ಇಂಪ್ಲಿಮೆಂಟ್ ಮಾಡೋವಾಗ, ಆಮೇಲೆ ಇಂಪ್ಲಿಮೆಂಟ್ ಆದ್ಮೇಲೆ ಕಂಪ್ಲೀಟ್ ಆಗೋಯ್ತು ಅಂದ್ರೆ ಬಿಲ್ ಕೊಡೋ ಆಗಿಲ್ಲ, ಕಮಿಷನಿಂಗ್ ಆಗ್ಬೇಕು. ಸುಮ್ನೆ ಯಾರೋ ಹೋಗಿ ಇನಾಗ್ರೇಟ್ ಮಾಡಿದ್ರು ದುಡ್ಡು ಕೊಟ್ಬಿಡಿ ಅಂತ ಹಂಗೆಲ್ಲ ಮಾಡಲ್ಲ. ಅಷ್ಟು ಸುಲಭ ಅಲ್ಲ ಬಿಲ್ ತೆಗಿಯೋದು. ಕಮಿಷನಿಂಗ್ ಆಗಿ ಜನಗಳಿಗೆ ನೀರು ಹೋಗಿರೋದು ಖಾತ್ರಿ ಆಗ್ಬೇಕು. ವಾಟರ್ ಕ್ವಾಲಿಟಿ ಟೆಸ್ಟಿಂಗ್ ಆಗಿರ್ಬೇಕು, ಸರಿಯಾಗಿ ಪೋರ್ಟೇಬಲ್ ವಾಟರ್ ಇದೆಯಾ ಅಂತ. ಎಲ್ಲ ಸಾಕಷ್ಟು ಮೆಷರ್ಸ್ ತಗೊಂಡಿದ್ದಾರೆ ಡಿಸಿಪ್ಲಿನ್ ತರೋದಕ್ಕೆ. ಅದೇ ಮಾಡೋರು ಸರಿಯಾಗಿ ಮಾಡದೇ ಇದ್ದಾಗ ಅದು ಸ್ವಲ್ಪ ಕಷ್ಟ ಆಗ್ತದೆ. ಅಂತದಕ್ಕೂ ಏನಾದ್ರೂ ಒಂದು ಬರ್ತಾ ಇದೆ. ಈಗಂತೂ ಎಲ್ಲ ಆಟೋಮೆಟೈಸ್ಡ್ ಎಲ್ಲ. ನಾವುಗಳಿದ್ದಾಗ ವಾಟರ್ ಪಾಲಿಸಿ ಮಾಡಿದ್ವಿ, ಹೊಸ ಡಿಪಾರ್ಟ್ಮೆಂಟ್ ಆಯ್ತು. ಇದೆಲ್ಲ ನಮಗೊಂದು ಹೆಮ್ಮೆ. ಅದೇ ನಮ್ಮ ಮೇಲಧಿಕಾರಿಗಳು ಒಳ್ಳೆ ಅಧಿಕಾರಿಗಳಿದ್ರು, ಒಳ್ಳೆ ವಿಷನ್ ಇಟ್ಕೊಂಡಿದ್ರು. ಈ ಮುಂದೆ ಆಲೋಚನೆ ಇಟ್ಕೊಂಡು ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ಗೆ ಈ ಸರ್ಫೇಸ್ ವಾಟರ್ ಸೋರ್ಸ್ನೇ ಇದ್ ಮಾಡ್ಬೇಕು, ಎನ್ ರೂಟ್ ವಿಲೇಜಸ್ಗೆ ಇದ್ ಮಾಡ್ಬೇಕು, ಅರ್ಬನ್ ವಾಟರ್ ಸಪ್ಲೈ. ಇನ್ಫ್ಯಾಕ್ಟ್ ಐ ಹ್ಯಾವ್ ಫರ್ಗಾಟನ್, ಇಟ್ಸ್ ರೈಟ್ ಟೈಮ್ ಟು ಕೋಟ್. ಜಗದೀಶ್ ಶೆಟ್ಟರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿದ್ರು, ಅವ್ರು ಸದಾನಂದ ಗೌಡ್ರು ಬಂದ್ರು. ಅವರಾದ್ಮೇಲೆ ಅವ್ರ ಪೀರಿಯಡ್ ಅಲ್ಲಿ ಟ್ರಾಡ್ ಬೋರ್ಡ್ ತಮಿಳ್ನಾಡು ಪ್ರಕಾರ ಈ ರೂರಲ್ ವಾಟರ್ ಸಪ್ಲೈ, ಅರ್ಬನ್ ವಾಟರ್ ಸಪ್ಲೈ ಎರಡು ಮರ್ಜ್ ಮಾಡ್ಬಿಡಿ ಅಂತಾನು ಡೆಸಿಷನ್ ಆಗಿ ಕ್ಯಾಬಿನೆಟ್ ಅಪ್ರೂವಲ್ ಆಯ್ತು. ಅದು ಆದೇಶ ಹೊರಡಿಸ್ಬೇಕಾದಾಗ ಸರ್ಕಾರಗಳು ಬದಲಾವಣೆ ಆಯ್ತು. ಆಗ ಅವರು ರೂರಲ್ ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಅರ್ಬನ್ ವಾಟರ್ ಸಪ್ಲೈ ಇಂಜಿನಿಯರ್ಸ್, ಹಳ್ಳಿಗಳು ಈಗಾಗಲೇ ನೆಗ್ಲೆಕ್ಟ್ ಆಗಿದೆ, ಸದ್ಯಕ್ಕೆ ಇಲ್ಲೇ ಇರ್ಲಿ ಅಂತ.
ಅದು ಬೇರೆ ಫ್ಯಾಕ್ಟರ್ಸ್ ಇರ್ಬೋದು ರೆಸ್ಪಾನ್ಸಿಬಲ್. ಇದು ಒಂದು ಮೈನ್ ರೀಸನ್. ಅದಕ್ಕೆ ಅದನ್ನ ಅಬೇಯನ್ಸ್ ಅಲ್ಲಿ ಇಟ್ಬಿಟ್ರು. ಇನ್ಫ್ಯಾಕ್ಟ್ ಅದು ಆದೇಶನೂ ಹೊರಡಿಸಿದ್ವಿ ಅಂತ ಕಾಣುತ್ತೆ, ಫಾರ್ಗಾಟನ್ ಕ್ಯಾಬಿನೆಟ್. ಯಾಕೆಂದ್ರೆ ಡಬಲ್ ಡೂಪ್ಲಿಕೇಟ್ ಎಕ್ಸ್ಪೆಂಡಿಚರ್ ಅವಾಯ್ಡ್ ಮಾಡೋದಕ್ಕೆ. ಯಾರೋ ಒಬ್ಬ ಚೀಫ್ ಇಂಜಿನಿಯರ್ ಹೋಗ್ತಾರೆ, ಬರೀ ಯಾವ್ದೋ ಅರ್ಬನ್ನೇ ನೋಡ್ಕೊಂಡ್ ಬರ್ತಾರೆ, ರೂರಲ್ ನೋಡೋದೇ ಇಲ್ಲ. ಅವರು ಒಂದು ಲೈನ್ ಹಾಕೊಂಡ್ ಬರ್ತಾರೆ, ಟ್ರೀಟ್ಮೆಂಟ್ ಪ್ಲಾಂಟ್ ಅದಕ್ಕೆ ಇಂಪೌಂಡಿಂಗ್ ವೆಲ್, ಜಾಕ್ ವೆಲ್, ಅದು ಇದು, ಅದಕ್ಕೆ 300 ಡೇ ಹಾಕೊಂಡ್ ಬಂದಿರ್ತಾರೆ. ಇದು ಸೇರಿ ರೂರಲ್ 600 750 ಡೇ ಹಾಕ್ಬಿಟ್ರೆ ಏನ್ ರೂಟ್ ವಿಲೇಜ್ ಅಲ್ಲಿ ಟ್ರೀಟೆಡ್ ವಾಟರ್ ಕೊಟ್ಬಿಡ್ಬಹುದು. ಒಂದೇ ಎಕ್ಸ್ಪೆಂಡಿಚರ್, ಒಂದೇ ಡಿಪಾರ್ಟ್ಮೆಂಟ್. ಇದು ನನಗ್ ಬರಲ್ಲ, ಅರ್ಬನ್ ಬರ್ತದೆ, ಇದು ರೂರಲ್ ಬರ್ತದೆ ಅಂತ ಹೇಳೋ ಸಬೂಬೇ ಇಲ್ಲ. ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋ, ಅದಿನ್ನೇನ್ ಇಂಪ್ಲಿಮೆಂಟ್ ಆಗೋ ಸ್ಟೇಜ್ ಬಂತು ಅಷ್ಟೊತ್ತಿಗೆ ಸರ್ಕಾರ ಬದಲಾವಣೆ ಆದೇಶ ಆಯ್ತೋ ಏನೋ. ಅದ್ರಲ್ಲಿ ಆಫೀಸರ್ಸ್ ಇಂಟ್ರೆಸ್ಟ್ ಇರ್ತದೆ, ಪೊಲಿಟಿಕಲ್ ಇಂಟ್ರೆಸ್ಟ್ ಇರ್ತದೆ ಬೇರೆ ಬೇರೆ. ಯಾಕಂದ್ರೆ ನಾವು ಸರ್ವಿಸ್ ಏನಾಗ್ತದೆ ಅಲ್ಲೋದ್ರೆ ಇಲ್ಲೋದ್ರೆ ಅಂತ ಅಫಿಷಿಯಲ್ಸ್ಗೂ ಇಂಟ್ರೆಸ್ಟ್ ಇರಲ್ಲ. ಅದು ಹಾಗೆ ಅಬೇಯನ್ಸ್ ಅಲ್ಲಿ ಉಳ್ಕೊಂಡ್ಬಿಡ್ತದೆ. ಇದು ತುಂಬಾ ಯೋಚನೆ ಮಾಡಿದೆ, ಸರ್ಕಾರನು ಯೋಚನೆ ಮಾಡಿದೆ, ಅಧಿಕಾರಿಗಳು ಕೆಲಸದವರು ಪಾಪ ಮಾಡ್ತಾನೆ ಇದಾರೆ. ನಾನ್ ನೋಡ್ತೀನಿ ಈವನ್ ಅರ್ಬನ್ ಅಲ್ಲೂ ಅಷ್ಟೇ, ರಾತ್ರಿ 1:30 ಬಂದು ಎಪ್ಸಿದ್ದಾನೆ ನಮ್ಗೆ ನೀರ್ ಬಿಡೋದಕ್ಕೆ. ನಾವೆಲ್ಲ ಟ್ರಾನ್ಸ್ಪೋರ್ಟೇಶನ್ ಅಲ್ಲೇ ತಗೋತಾ ಇದ್ವಿ, ಸಿಟಿನಲ್ಲಿ ಇದ್ರು, BBMP ಲಿಮಿಟ್ ಅಲ್ಲಿ ಇದ್ರು. ಆಗಿನ ಕಾಲದಲ್ಲಿ ಹಳ್ಳಿನಲ್ಲಿ ಮನೆ ಕಟ್ಕೊಂಡ್ಬಿಟ್ಟು ನಮ್ಮ ಹತ್ರ ಕಾಸಿಲ್ಲ, ಇದು BDA ಸೈಟ್ ಸಿಗಲ್ಲ ನಮ್ಗೆ ಅಂತ ದೂರದಲ್ಲಿ ತಗೊಂಡ್ಬಿಟ್ಟು ಅಲ್ಲಿ ಮನೆ ಕಟ್ಕೊಂಡಿದ್ವಿ. ನಾವೆಲ್ಲ ಗವರ್ಮೆಂಟ್ ಅಫಿಷಿಯಲ್ಸ್ ರಿಟೈರ್ಡ್, ಒಂದು 20-30 ಜನ ಇದೀವಿ ಆ ಲೈನ್ ಅಲ್ಲಿ. ಒಬ್ರು ಚೀಫ್ ಇಂಜಿನಿಯರ್ ರಿಜಿಸ್ಟ್ರಾರು ಇದಾರೆ ಆ ಲೈನ್ ಅಲ್ಲಿ. ನಮಗೆ ನೀರಿಲ್ಲ, ನಾವು ಟ್ರಾನ್ಸ್ಪೋರ್ಟೇಶನ್ ತಗೋತೀವಿ. ನೀರ್ ಬಿಡೋನು 2 ಗಂಟೆ ರಾತ್ರಿ ಬಂದು ಬಾಕಲು ತಟ್ತಾ ಇದ್ದಾನೆ, ಸರ್ ನೀರ್ ಬರ್ತಾ ಇದೆ, ವೈಟ್ ಟಾಪಿಂಗ್ ವರ್ಕ್ ನಡೀತಾ ಇದೆ, ಅದು ಶುದ್ಧ ಇದೆಯಾ, ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿಸ್ಕೋಬೇಕು, ನೋಡ್ಕೊಳ್ಳಿ ಸರ್ ದಯವಿಟ್ಟು ಅಂತ ರಾತ್ರಿ 2 ಗಂಟೆಗೆ ಬಂದು ನಮಗೆ ಎಬ್ಬಿಸ್ತಾ ಇದ್ದೇನೆ. ಈ ತರ ಕಾಳಜಿ ಇದ್ದು ಕೆಲಸ ಮಾಡೋರು ಇದಾರೆ, ಲೋಯರ್ ಲೆವೆಲ್ ಅಲ್ಲೂ ಇದಾರೆ, ಹೈಯರ್ ಲೆವೆಲ್ ಅಲ್ಲೂ ಇದಾರೆ. ನನಗೆ ಒಂದ್ ಪ್ರಶ್ನೆ ಏನಂದ್ರೆ, ಈಗ ಬೇಸಿಗೆ ಬರ್ತಾ ಇದ್ದ ಹಾಗೆ ಈ ರೀತಿಯಾದಂತಹ ಸಮಸ್ಯೆಗಳು ಪದೇ ಪದೇ ಉದ್ಭವ ಆಗ್ತಾನೆ ಇದೆ. ಪ್ರತಿ ಬೇಸಿಗೆಯಲ್ಲೂ ಕೂಡ ಕೇಳಿ ಬರೋದು ಒಂದೇ ಒಂದು ಪ್ರಶ್ನೆ ಏನಂದ್ರೆ ಕುಡಿಯೋ ನೀರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಸರ್ಕಾರ ಕೂಡ ಅದನ್ನ ಅಧಿಕೃತವಾಗಿ ಬಂದು ಒಂದು ಪ್ರೆಸ್ ಮೀಟ್ ಮೂಲಕ ಹೇಳ್ತಾರೆ. ಆದ್ರೆ ಈ ಮಳೆಗಾಲ ಬಂದಂತ ಟೈಮ್ ನಲ್ಲಿ ಮುಂದಿನ ದಿನಗಳಲ್ಲಿ ಅಥವಾ ಮುಂದೆ ಬರುವಂತಹ ಬೇಸಿಗೆಗೆ ನಾವು ಇದನ್ನ ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು ಅನ್ನುವಂತ ಯಾವ್ದಾದ್ರು ಬದ್ಧತೆ ಸರ್ಕಾರದಲ್ಲಿ ಕಾಣ್ತಾ ಇಲ್ವಾ, ಅಥವಾ ಮಾಡಿದ್ರು ಕೂಡ ಅದು ವರ್ಕ್ ಆಗ್ತಾ ಇಲ್ವಾ? ಇದೆ, ಆ ಬದ್ಧತೆ ಇರೋದ್ರಿಂದಾನೇ MES ಸ್ಕೀಮ್ಗಳು ಇಷ್ಟೊಂದು ಮಾಡಿರೋದು. ಅದರಲ್ಲಿ ನಮ್ಗೇನು ಒಂದು ಆತಂಕ ಇದೆ ಅಂದ್ರೆ, ನಾವು ಮಾಡೋದು ಮಾಡ್ಬಿಟ್ವಿ, ಬಟ್ ನಾನು ಮನೆಯಲ್ಲಿ ಕೂತ್ಕೊಂಡಾಗ ಈಗ ಬೆಲ್ಲೂರು ಇಂಜಿನಿಯರ್ಸ್ ಅವ್ರ ಚರ್ಚೆ ಮಾಡ್ತಾ ಇರ್ತೀನಿ. O&M ಕಾಸ್ಟ್ ತುಂಬಾ ಕಾಸ್ಟ್ ಇದೆಯಲ್ಲ, ಇದು ಹೆಂಗೆ ದುಡ್ಡು ಅದಕ್ಕೆ ಒದಗಿಸೋದು ತುಂಬಾ ಕಷ್ಟ. ಅದಕ್ಕೆ ಜನಗಳು ಜುಡಿಷಿಯಸ್ ಯೂಸ್ ಆಫ್ ವಾಟರ್, ಪೇ ಅಂಡ್ ಯೂಸ್ ಸಿಸ್ಟಮ್ ಸ್ವಲ್ಪ ಮ್ಯಾಂಡೇಟರಿ ಮಾಡಬೇಕು. ಆಮೇಲೆ ಸರ್ಫೇಸ್ ಸೋರ್ಸ್ ಬೇಸ್ಡ್ ಸ್ಕೀಮ್ಸ್ ತರಬೇಕು. ಎಕ್ಸಿಸ್ಟಿಂಗ್ ಸ್ಕೀಮ್ಸ್ ಏನ್ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಲಕ್ಷ ಕೋಟಿ ಆಗ್ತದೆ ನಮ್ದು ವಾಟರ್ ಸಪ್ಲೈ ಅಸೆಟ್ಸ್, ಅದನ್ನ ಒಂದು ಕಾನ್ಸೆಪ್ಟ್ ನೋಟು ಮಾಡಿದ್ವಿ. MR ಶ್ರೀನಿವಾಸ ಮೂರ್ತಿ ಸಾಹೇಬ್ರಿದ್ದಾಗ ಮಾಡಿದ್ವಿ. ಅದು ಅಷ್ಟು ಲಕ್ಷ ಕೋಟಿ ಆಸ್ತಿನ ರಿವೈವ್ ಮಾಡಿ ಅದು ರೀಚಾರ್ಜ್ ಮಾಡಿದ್ರೆ ವಾಟರ್ ಟ್ಯಾಂಕ್ ಇರಬಹುದು, OHT ಅಥವಾ ಪೈಪ್ಡ್ ಲೈನ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್, ಅದೆಲ್ಲ ಚೆನ್ನಾಗಿ ಉಪಯೋಗಿಸ್ಕೋಬಹುದು. ಅದನ್ನೆಲ್ಲ ಸರಿಯಾಗಿ ಅದನ್ನ ಮಾಡಿ ABC ಸಿಸ್ಟಮ್ ಅಂತ ಒಂದು ಆಗ ಭಾರತ ಸರ್ಕಾರದವ್ರು ಏನ್ ಮಾಡ್ತಾರೆ, ಎವ್ರಿ 5 years ಒಂದು ಹೊಸದ ಅನೌನ್ಸ್ ಮಾಡ್ತಾರೆ. ಅದನ್ನ ಸರಿಯಾಗಿ ಇನ್ ಟೈಮ್ ಅಲ್ಲಿ ನಾವು ಉಪಯೋಗಿಸ್ಕೊಳ್ದೇ ಇದ್ರೆ ಬಿಟ್ಬಿಡ್ತಾರೆ ಅದನ್ನ. ಅದು ಸ್ಟೇಟ್ ನೋಡ್ಕೊಳ್ಳಿ ಅಂತಾರೆ. ಇನ್ನೊಂದು ತಮಗೆ ಗೊತ್ತಿರ್ಲಿ, ಇದು ಜನಗಳಿಗೂ ಎನ್ಲೈಟನ್ ಮಾಡೋದಕ್ಕೆ, ವಾಟರ್ ಆಸ್ ಪರ್ ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್, ನಾಟ್ ಸೆಂಟ್ರಲ್ ಸಬ್ಜೆಕ್ಟ್. ಆಯ್ತಾ? ಇದಕ್ಕೆ ನಾನು ಗೊತ್ತಿಲ್ಲದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಆರ್ಗ್ಯುಮೆಂಟ್ ಮಾಡುವಾಗ, ನೋಡಿ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಬಿಟ್ಟಿದೆ 1000 ಕೋಟಿ, ನೀವು ಕೊಡಿ, ನೀವು ಕೊಟ್ಟಿಲ್ಲ ಮ್ಯಾಚಿಂಗ್ ಗ್ರಾಂಟ್, ಕೊಡದೇ ಇದ್ರೆ ನೆಕ್ಸ್ಟ್ ಇಯರ್ ಕಟ್ ಮಾಡ್ತಾರೆ ಅಂತ ಜಗಳ ಆಡ್ತಿದ್ದೆ. ನನ್ಗೂ ಅಷ್ಟೊಂದು ತಿಳುವಳಿಕೆ ಇರ್ಲಿಲ್ಲ ಆಗ. ಐ ವಾಸ್ ಅಂಡರ್ ಸೆಕ್ರೆಟರಿ ಅಂತದ್ದು ಆಗಿದ್ದೆ ಆಗ ಅವ್ರು ನಾನು ಕೂರಿಸ್ಕೊಂಡು, ಮಿಸ್ಟರ್ ಡು ಯು ನೋ ವಾಟರ್ ಈಸ್ ಹೂಸ್ ರೆಸ್ಪಾನ್ಸಿಬಿಲಿಟಿ, ಇಸ್ ಎ ಸ್ಟೇಟ್ ಸಬ್ಜೆಕ್ಟ್ ನಾಟ್ ಸೆಂಟ್ರಲ್ ಸಬ್ಜೆಕ್ಟ್ ಅಂತ. ನಾನು ತಮಿಳುನಾಡುದು ಜಯಲಲಿತಾ ಅವರು ದುಡ್ಡು ಕೊಟ್ಟಿರೋದು ತೋರಿಸಿದೆ. ನೋಡಿ, ಅವ್ರು ಸರ್ಕಾರ ಇಷ್ಟೊಂದು ಕೋಟಿ ಬಿಡುಗಡೆ ಮಾಡಿದೆ, ಕೇಂದ್ರದಿಂದ ಬರೀ 500 ಕೋಟಿ ಕೊಟ್ಟಿದ್ದಾರೆ, ಅವ್ರು 1500 ಕೋಟಿ ಬಿಡುಗಡೆ ಮಾಡಿದಾರಲ್ಲ ಸರ್, ನೀವು ನಮ್ಮ ರಾಜ್ಯದಿಂದ ಜಾಸ್ತಿ ಕೊಡಿ, ಕೇಂದ್ರ ಕೊಟ್ರೆ ಕೊಡ್ಲಿ, ಬಿಟ್ರೆ ಬಿಡ್ಲಿ ಅಂತ ನಾನು ಆರ್ಗ್ಯುಮೆಂಟ್ ಮಾಡ್ತಿದ್ದೆ. ಅವ್ರಂದ್ರು ಕೊಡಿ, ಸ್ಟೇಟ್ ಇಂದ ಕೊಡ್ಬೇಕು, ನೀವು ಕೊಡಿ ಅಂತ ನಾ ಎಲ್ಲ ಕೇಳ್ತಿದ್ದೆ. ಅದು ಕೇಂದ್ರದಲ್ಲೂ ನಾವು ಗಲಾಟೆ ಮಾಡ್ತಿದ್ವಿ. ಆಂಧ್ರ ಅವ್ರಿಗೆ ಪ್ಯಾಕೇಜ್ ಕೊಟ್ಟಿದ್ದೀರಿ 1500 ಕೋಟಿ, ನಮ್ಗೆ ಯಾಕೆ ಕೊಡಲ್ಲ, ನಮ್ ತುಂಬಾ ವಾಟರ್ ಕ್ವಾಲಿಟಿ ಅಫೆಕ್ಟೆಡ್ ಇದೆ, ಈಗೆಲ್ಲ ನಾವು ಆರ್ಗ್ಯುಮೆಂಟ್ ಮಾಡ್ತಾ ಇದ್ವಿ. ನಮಗೂ ಸ್ವಲ್ಪ ನಾಲೆಡ್ಜ್ ಅಪ್ಗ್ರೇಡ್ ಆಗ್ತಾ ಇತ್ತು. ಆಮೇಲೆ ಹೊರದೇಶಕ್ಕೆ ಹೋಗಿದ್ದೆಲ್ಲ ಬಂದಾಗ ನಮ್ಮ ವಿಜಯ್ ಭಾಸ್ಕರ್ ಸಾಹೇಬ್ರು, ಇನ್ನು ಬೇರೆ ಯಾರು ಒಳ್ಳೆ ಅಧಿಕಾರಿಗಳಿದ್ರು, ಹಾಗೆಲ್ಲ ನಾವು ಹೋಗಿ ನೋಡ್ಕೊಂಡ್ ಬಂದಾಗ ಅಲ್ಲಿ O&M ಸಿಸ್ಟಮ್ ತುಂಬಾ ಎಫಿಷಿಯಂಟ್ ಆಗಿದ್ರೆ ಎಫಿಷಿಯಂಟ್ ಡೆಲಿವರಿ ಆಫ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಕ್ಯಾನ್ ಬಿ ಎನ್ಶ್ಯೂರ್. ಇಷ್ಟು ಹೇಳ್ಬೋದು ನೋಡಿ. O&M ನಿರ್ವಹಣೆ, ಕಾರ್ಯಾಚರಣೆ
ಅದನ್ನ ಸರಿಯಾಗಿ ನಡೆಸಿದ್ರೆ ಇರೋ ಇನ್ಫ್ರಾಸ್ಟ್ರಕ್ಚರ್ ಸಾಕು. ಸರ್ಕಾರ ಬೇಕಾದಷ್ಟು ಒದಗಿಸಿದೆ, ಇನ್ನೂ ಇಂಪ್ರೂವ್ ಮಾಡ್ಲಿ. ಅದು ನದಿ ಮೂಲಗಳಿಂದ ಅದೆಲ್ಲ ನದಿಗಳೇ ಗೊತ್ತೋಗ್ತಾ ಇದೆ, ಸೀಸನ್ ಅಲ್ಲಿ ಬರ್ತಾ ಇದೆ. ಅದಕ್ಕೆ ಡ್ಯಾಮ್ ಇಂದ ತಗೋಬೇಕು. ಡ್ಯಾಮ್ ಇಂದ ತಗೊಳಕ್ ಹೋದ್ರೆ ಮೇಡಮ್ ಪರ್ಮಿಷನ್ ಕೊಡಲ್ಲ. ಯಾಕೆಂದ್ರೆ ಆ ಡ್ಯಾಮ್ ಕಟ್ಟಿರೋದೇ ಯಾವಾಗ್ಲೂ ಅದು ಅಚ್ಚುಕಟ್ಟು ಪ್ರದೇಶ, ಇಷ್ಟು ಅಚ್ಚುಕಟ್ಟು ಪ್ರದೇಶಕ್ಕೆ ಇಷ್ಟು ಮಿಲಿಯನ್ ವಾಟರ್ ಬೇಕು ನಮ್ಗೆ ಲೀಟರ್ಸ್ ಅಂತ ಅವರು ಲೆಕ್ಕ ಹಾಕಿರ್ತಾರೆ. ನೀವು ಅದರಿಂದ ನಾವು ಟ್ಯಾಪ್ ಮಾಡ್ತೀವಿ ಅಂತಂದ್ರೆ ಅವರು ಕೊಡಲ್ಲ ಪರ್ಮಿಷನ್, ನ್ಯಾಚುರಲಿ ಕೊಡಕ್ಕಾಗಲ್ಲ ಅಂತಾರೆ. ಬಹಳ ಕಷ್ಟ ಇದೆ, ಇದು ಟೆಕ್ನಿಕಲ್ ಇಶ್ಯೂಸ್ ತುಂಬಾ ಇದೆ. ಅಷ್ಟೊಂದು ಸುಲಭವಾಗಿ ಮಾಡ್ಬಿಡ್ರಿ ನೋಡ್ಬಿಡ್ರಿ ಅಂತ ಹೇಳೋಕ್ಕಾಗಲ್ಲ. ಹೇಳೋದೇನು ಹೇಳ್ಬಿಡ್ತಾರೆ. ಇಟ್ ಈಸ್ ಡಿಫಿಕಲ್ಟ್. ಬಟ್ ನಂದು ಏನಂತಂದ್ರೆ ಎಕ್ಸಿಸ್ಟಿಂಗ್ ಇದು ಇನ್ಫಾರ್ಮೇಶನ್ ಪ್ರಕಾರ ಏನ್ ಕೊಡ್ಬೇಕು ಸರ್ಕಾರ ಮಾಡಿದೆ ಸಾಕಷ್ಟು. ಎಲ್ಲಾ ಸರ್ಕಾರಗಳು, ಈ ಸರ್ಕಾರ ಅಂತಾನೆ, ಈ ಸರ್ಕಾರನು ಚೆನ್ನಾಗಿ ಮಾಡ್ತಾ ಇದೆ. ಜಲ್ ಜೀವನ್ ಮಿಷನ್ ಅಲ್ಲಿ ಇದು ಸೆಂಟ್ರಲ್ ಇಂದ ದುಡ್ಡು ಬಂದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರೊಸೀಜರಲ್ ಕಂಪ್ಲೈನ್ಸ್ ಆಗ್ಬೇಕು ಇವ್ರದ್ದು ಅಷ್ಟೇ. ಅದಾದ್ರೆ ಆಗುತ್ತದೆ. ಇಲ್ಲ ಅಂದ್ರೆ ಬರೀ ಪೈಪ್ಗಳು ಇರ್ತದೆ, ಕಾಂಟ್ರಾಕ್ಟ್ ಓರಿಯೆಂಟೆಡ್ ವರ್ಕ್ ಆಗ್ತದೆ, ನೀರು ಮಾತ್ರ ಬರಲ್ಲ. ಹಿಂಗ ಏನು ಪ್ರಯೋಜನ ಆಗಲ್ಲ. ದಟ್ ಬಿಕಮ್ಸ್ ರಿಡಂಡೆಂಟ್. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಪೈಪ್ಗಳು ಇರಲ್ಲ, ಎಲ್ಲ ಹಾಳಾಗಿ ಹೋಗ್ತದೆ. ರೋಡ್ಗಳು ಹಾಳಾಗಿದೆ ಆಗ್ಲೇನೆ, ಇದು ಹಾಳಾಗಿ ಹೋಗ್ತದೆ. ಆ ತರ ಆಗೋಕ್ ಬಿಡಬಾರ್ದು. ಸರ್ಕಾರ ದೇ ಶುಡ್ ಪಂಪ್ ಮನಿ ಎನೇಬಲ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಆಗುವಂಗ ಮಾಡ್ಬೇಕು. ಆಮೇಲೆ ಸೆಂಟ್ರಲ್ ಇಂದ ಕ್ಲೈಮ್ ಮಾಡ್ಕೋಬೇಕು. ಅವ್ರೇನು ಸಮಟೈಮ್ಸ್ ದೇ ವಿಲ್ ಬಾದರ್, ಸಮಟೈಮ್ಸ್ ದೇ ವಿಲ್ ನಾಟ್ ಬಾದರ್, ಬಿಕಾಸ್ ಇಟ್ಸ್ ಅ ಸ್ಟೇಟ್ ಸಬ್ಜೆಕ್ಟ್ ಅಲ್ಲ. ಅವರು ಎಲ್ಲಾ ರಾಜ್ಯಗಳು ಅಲ್ಲೆಲ್ಲೋ ಡ್ರೌಟ್ ಆಯ್ತು ಅಂತ ಇಟ್ಕೊಳ್ಳಿ, ಅಲ್ಲೆಲ್ಲೋ ಫ್ಲಡ್ ಆಯ್ತು ಅನ್ನಿ, ಕರ್ನಾಟಕಕ್ಕಿನ್ನ ತುಂಬಾ ತೊಂದರೆ ಆಗಿದೆ ರೀ ಅಂತ ಅಲ್ಲಿ ಕೊಟ್ಬಿಡ್ತಾರೆ. ಅದಕ್ಕೆ ನಾವು ಇನ್ ಟೈಮ್ ಅಲ್ಲಿ ನಾವು ಕೆಲಸ ಮಾಡಿ ಬೇಗ ಯುಸಿಸ್ ಕಳಿಸಿ ಅಲ್ಲಿಂದ ಜಾಸ್ತಿ ಗ್ರಾಂಟ್ಸ್ ತರಬೇಕು. ನಾವಿದ್ದಾಗ ಎಲ್ಲ ಜಾಸ್ತಿ ಗ್ರಾಂಟ್ಸ್ ತಂದಿವಿ, ಇನ್ಸೆಂಟಿವ್ ಬೋನಸ್ ತಗೊಂಡಿದೀವಿ. ಫಸ್ಟ್ ಇನ್ ದಿ ಕಂಟ್ರಿ ಅಂತ ಹೇಳಿದ್ರೆ ಎಲ್ಲ ಬಂದಿದೆ, ಪಬ್ಲಿಷ್ ಆಗಿದೆ. ಅದು ಕೆಲವರು ಯಾರು ನೋಟಿಸ್ ಮಾಡಿಲ್ಲ. ಏನೋ ಸಣ್ಣ ಪುಟ್ಟ ಎರರ್ಸ್ ಅಂಡ್ ಒಮಿಷನ್ಸ್ ಆದ್ರೆ ಅದೇ ಒಂದು ದೊಡ್ಡ ವಿಷಯ ಅಂತ ಅನ್ಕೋತಾರೆ. ಆಗ ಏನಾಗುತ್ತೆ, ಸೆಟ್ ಬ್ಯಾಕ್ ಆಗ್ತದೆ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರು, ಸ್ಟೇಟ್ ಸ್ಪಿರಿಟ್ ಅಲ್ಲಿ ಕೆಲಸ ಮಾಡಿದವ್ರಿಗೆ ತಪ್ಪು ತಿಳುವಳಿಕೆಯಿಂದ ಯಾರು ಸರಿಯಾಗಿ ನೋಡದೆ ವಿಚಾರಣೆ ಮಾಡದೆ ಏನೋ ಅಂದ್ಬಿಟ್ರೆ ಆಗ ಅಯ್ಯೋ ಬೇಡಪ್ಪ, ನಾನು ತಿಳಿದಾಗ ಅಯ್ಯೋ ಬೇಡಪ್ಪ ಡ್ರಿಂಕಿಂಗ್ ವಾಟರ್ ಡಿಪಾರ್ಟ್ಮೆಂಟ್ ಬರೋದು. ಯಾಕೆಂದ್ರೆ ನೋಡಿ ಮೇಡಮ್, ಬೇರೆ ನೀವ್ ಎಲ್ಲೇ ಹೋಗಿ ತಪ್ಸ್ಕೊಂಡು ಹೋಗ್ತೀರಿ. ಈ ಕೆರೆ ಕುಂಟೆ ರೋಡು ಪಾಡು ಅದೆಲ್ಲ ಇರ್ತಾರಲ್ಲ, ಅಷ್ಟು ಯಾಕ್ರಿ ಮಾಡಿಲ್ಲ ಅಂತಾರೆ, ಬೈತಾರೆ, ಮಾಡ್ಬಿಡ್ತೀವಿ ಅಂತಾರೆ. ಯಾರು ಹೋಗಿ ನೋಡೋಕ. ಈ ವಾಟರ್ ಮಾತ್ರ ನೋಡಿ, ನೀವು ಯಾವ್ದೋ ಒಂದ್ ಸಣ್ಣ ಹಳ್ಳಿ, ಯಾವ್ದೋ ರಾಜ್ಯದ ಇಂಟೀರಿಯರ್ ಕುಗ್ರಾಮ ಇರ್ಲಿ, ಅಲ್ಲಿ ನೀರಿನ ಸಮಸ್ಯೆ ಅಂದ್ರೆ ನೀವೆಲ್ಲ ಮಾಧ್ಯಮದವರು, ಟಿವಿ ಅವರು, ಅವರು ಈಗಂತೂ ಯಾರು ಬೇಕಾಗೇ ಇಲ್ಲ. ಎಲ್ಲ ವಿಡಿಯೋ ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ ಜನಗಳು. ಅಲ್ಲಿ ಬರ್ತಾ ಇಲ್ಲ, ಸರ್ಕಾರ ಫೇಲ್ ಆಗಿದೆ, ಅದು ಇದು ಕೆಟ್ಟ ಹೆಸರು ತಂದ್ಬಿಡ್ತಾರೆ ವಾಟರ್. ಅದಕ್ಕೆ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಬರೋಕೆ ಹೆದರ್ಕೋತಾರೆ, ಅದು ಬೇಡಪ್ಪ ಅಂತ. ಯಾಕಂದ್ರೆ ಅಕೌಂಟಬಿಲಿಟಿ ಇದೆ ಅಲ್ಲಿ. ಆಮೇಲೆ ನಿಮ್ದು ನೋಡಿ, ನಮ್ದು ಅಸೆಟ್ ಕಂಡಿಡಿಬಹುದು ಮೇಡಮ್. ನೀವ್ ಯಾವ್ದೇ ಜಿಲ್ಲೆಗೆ ಹೋಗಿ, ತಾಲೂಕಾಗ ಹೋಗಿ, ಪೈಪ್ ಲೈನ್ ಹಾಕಿದಾರ, ಓವರ್ ಟ್ಯಾಂಕ್ ಇದೆಯಾ, ಮನೆ ಸಪ್ಲೈ ಎಲ್ಲ ಸಿಗುತ್ತೆ ಲೆಕ್ಕ. ಏನು ಸುಳ್ಳು ಹೇಳಕ್ ಆಗಲ್ಲ. ಅದು ಇದ್ರಲ್ಲಿ ಪರವಾಗಿಲ್ಲ, ನನಗೆ ತಿಳಿದಂಗೆ ಪರವಾಗಿಲ್ಲ. ಬಟ್ ಬೇರೆ ವಿಷಯಗಳಿಗೆ ಅದು ಬೇರೆ, ಅದನ್ನ ಬೇರೆ ವಿಷನ್ ನಲ್ಲಿ ನೋಡಿ ಕ್ರಾಸ್ ಚೆಕ್ ಮಾಡಿ ಅಥಾರಿಟೇಟಿವ್ ಆಗಿ ಹೇಳ್ಬೇಕು. ಏನಾದ್ರು ಆತರ ಅಕ್ರಮಗಳು, ದುರುಪಯೋಗ ಏನಾಗಿದ್ರೆ ಅದಕ್ಕೆ ಟೆಕ್ನಿಕಲ್ ಆಡಿಟ್ ಅಂತ ಇದೆ. ದಟ್ ಈಸ್ AG ವಿಲ್ ಡೂ ಇಟ್. ಅದಕ್ಕೆ ನಾವಾಗ್ಲಿ ಇದು ಮಂತ್ರಿಗಳಾಗ್ಲಿ ಅವ್ರು ಯಾರು ಜವಾಬ್ದಾರಿ ಆಗಕ್ಕಾಗಲ್ಲ. ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಅದನ್ನ, ಯಾರು ಪೇ ಮಾಡ್ತಾರೆ, ಬಿಲ್ ಪಾಸ್ ಮಾಡ್ತಾರೆ, ಎಸ್ಟಿಮೇಟ್ ಮಾಡ್ತಾರೆ, ಅವರು ಅದಕ್ಕೆ ಜವಾಬ್ದಾರ. ಅದು ಅವರು ಆತ್ಮಸಾಕ್ಷಿಯಿಂದ ಕರೆಕ್ಟ್ ಆಗಿ ಮಾಡ್ಬೇಕು. ಅದು ಅವ್ರಿಗೆ ಬಿಟ್ಟಿದ್ದು. ಬಿಕಾಸ್ ದೇ ಆರ್ ಪೇಯ್ಡ್ ಫ್ರಮ್ ದಿ ಗವರ್ನಮೆಂಟ್ ಟ್ರೆಷರಿ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂದ ಅದು ಅವ್ರಿಗೆ ಬದ್ಧತೆ. ಅದನ್ನ ನೀವು ಎಲ್ಲಾನು ನೀವೇ ನೋಡ್ಕೊಂಡು ಸುಮ್ನೆ ಎಲ್ಲಾರ ಮೇಲೂ ಅಲಿಗೇಷನ್ ಮಾಡಕ್ ಆಗಲ್ಲ. ನೀವು ಇಲ್ಲಿ ಕುಳಿಸ್ಕೊಂಡು ಎಷ್ಟು ಮಾಡಕ್ ಸಾಧ್ಯ ಮಾಡಿ ಒಳ್ಳೇದು ಅಂತ ಹೇಳ್ತೀವಿ. ನೀವು ಮಾಡದೆ ಹೋದ್ರೆ ಏನ್ ಮಾಡಕ್ಕಾಗುತ್ತೆ, ಸರಿಪಡಿಸ್ಬೋದು ಅಷ್ಟೇ. ಯಾಕೆಂದ್ರೆ ಈ ಆನರಬಲ್ ಅಂತಂದ್ರೆ ಪೋಸ್ಟ್ ಏನು, ಸೇವೆ ಮಾಡೋಕ್ ಬಂದಿರೋ, ಸರಿಪಡಿಸ್ಬೋದು ಅಷ್ಟೇ. ನೀವು ಅವ್ರನ್ನೆಲ್ಲ ಬ್ಲೇಮ್ ಮಾಡೋದು ಇದ್ ಮಾಡೋದಕ್ಕಾಗಲ್ಲ. ಸರ್ಕಾರಿ ಅಧಿಕಾರಿಗಳು, ನೌಕರರು ಅಷ್ಟೇ, ನಮ್ ಲಿಮಿಟೇಷನ್ಸ್ ಇರ್ತದೆ. ಅದರಲ್ಲಿ ನಾವು ಎಲ್ಲಿ ಕುಳಿತಿರೋ ಜಾಗದಲ್ಲಿ ಎಷ್ಟ್ರ ಮಟ್ಟಿಗೆ ಶಿಸ್ತು ತರಬಹುದು, ಎಷ್ಟ್ರ ಮಟ್ಟಿಗೆ ವಾಚ್ ಅಂಡ್ ವಾರ್ಡ್ ಮಾಡಬಹುದು, ಅದನ್ನ ಮಾಡಬಹುದು. ಅದು ನಾವು ಮಾಡೋದನ್ನ ನಮ್ಮ ಮೇಲಧಿಕಾರಿಗಳು ಎತ್ತಿಡಿದು ಅದನ್ನ ಸರಿಪಡಿಸಿದ್ರೆ ಸರಿ. ಅದು ಫೈಲ್ ಅಲ್ಲೇ ಬಿದ್ರಿ ತುಂಬಾ ವರ್ಕ್ ಲೋಡ್ ಮೇಡಮ್. RDPR ಅಲ್ಲಿ ಎಸ್ಪೆಷಲಿ ಟೂ ಮಚ್ ಆಫ್ ವರ್ಕ್ ಲೋಡ್. ಐ ಹ್ಯಾವ್ ಸೀನ್ ಸೋ ಮೆನಿ ಮೀಟಿಂಗ್ಸ್, ವಿಡಿಯೋ ಕಾನ್ಫರೆನ್ಸಸ್ ಪರ್ ಡೇ ಮಿನಿಮಮ್ 5 ಮೀಟಿಂಗ್ ಮಿನಿಮಮ್ ಅಟೆಂಡ್ ಮಾಡ್ತಾ ಇದ್ವಿ ನಮ್ಮ ಕಾಲದಲ್ಲಿ. ಈಗ ಹತ್ತಿರಬಹುದು, ನನಗೆ ಗೊತ್ತಿಲ್ಲ. ಸೊ ಈ ತರ ಇದೆ. ಅಂದ್ರೆ ನಿಮ್ ಪ್ರಕಾರ ನೀವು ಈಗ ರಿಟೈರ್ಡ್ ಆಗಿರೋದ್ರಿಂದ ನೀವು ತುಂಬಾ ಯೋಜನೆಗಳ ಬಗ್ಗೆ ಆಳ ಅಗಲವಾಗಿ ನೋಡಿರ್ತೀರಾ, ಬೇರೆ ಬೇರೆ ರಾಜ್ಯಗಳಲ್ಲಿ, ದೇಶಗಳಲ್ಲಿ ನೋಡಿರ್ತೀರಾ. ನೋಡಿ, ಮಂಗಳೂರ್ದು ಹೇಳಿದೆ ಕಿನ್ನಿಗೋಳಿ ಗ್ರಾಮ ಪಂಚಾಯತ್ ಅಂತ ಈಗ ಜ್ಞಾಪಕ ಬಂತು. ಶಿವಮೊಗ್ಗ ತೀರ್ಥಹಳ್ಳಿ, ಕಿನ್ನಿಗೋಳಿ, ಇನ್ನೊಂದು ಯಾವ್ದೋ ಪಂಚಾಯತ್ ಇರುತ್ತೆ ನೋಡಿ. ಲಾಭ ಮಾಡ್ಕೊಂಡಿದ್ದಾರೆ ವಾಟರ್ ಅಲ್ಲಿ. ಇದಕ್ಕೆ ಏನ್ ಹೇಳ್ತೀರಿ?
ಇವರು ಒಂದ್ ಕಡೆ ಮೇಂಟೆನೆನ್ಸ್ ದುಡ್ಡಿಲ್ಲ ಅಂತಾರೆ, ಅವರು ವಾಟರ್ ಸಿಸ್ಟಮ್ ಇಂದ ಲಾಭ ಮಾಡ್ಕೊಂಡಿದ್ದಾರೆ ಪಂಚಾಯತ್ಗೆ. ಸಿ ಅದಕ್ಕೆ ನಾನು ಎಲ್ಲೋ ಹೊರದೇಶಕ್ಕೆ ಹೋದಾಗ ಅಲ್ಲಿ ಸ್ಲೋಗನ್ ಇತ್ತು, ಒಂದ್ ಲೇಡಿ, ಶಿ ಹ್ಯಾಸ್ ಬಿಕಮ್ ಪ್ರೆಸಿಡೆಂಟ್ ಆಫ್ ಬ್ರೆಜಿಲ್ ಆಫ್ಟರ್ವರ್ಡ್ಸ್. ನಮ್ಗೆ ಇನ್ವಿಟೇಷನ್ ಬಂದಿತ್ತು ಅವ್ರು ಆದ್ರ ಅಂತ. ಆ ಎಮ್ಮ ರೆವಲ್ಯೂಷನ್ ಮಾಡಕ್ ಬಿಟ್ರು. ಅಲ್ಲಿ ಏನ್ ಸ್ಲೋಗನ್, ವಾಟರ್ ಮೀನ್ಸ್ ಪವರ್, ವಾಟರ್ ಮೀನ್ಸ್ ಮನಿ. ನೀರು ಅಂದ್ರೆ ಹಣ, ನೀರು ಅಂದ್ರೆ ಅಧಿಕಾರ ಅಂತ, ಅಷ್ಟು ಬಲ ಇದೆ. ನೀವು ನೀರು ಒಂದು ಸರಿಯಾಗಿ ಸಪ್ಲೈ ಮಾಡ್ಬಿಟ್ರೆ ಅವರು ಜೀವಂತವಾಗಿರೋರಿಗೆ, ವೆದರ್ ಈಸ್ ಎ ಪೊಲಿಟಿಕಲ್ ಮ್ಯಾನ್ ಆರ್ ಅಫಿಷಿಯಲ್, ಅವ್ರ ಬಗ್ಗೆ ಜನಕ್ಕೆ ಬಹಳ ಇರುತ್ತೆ, ದೇವರು ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ಅಷ್ಟು ಪವರ್ ಇದೆ ಮೇಡಮ್. ವಾಟರ್ ಸಪ್ಲೈ, ಇರಿಗೇಷನ್ ಇರ್ಬೋದು ನೋಡಿ, ದೇವೇಗೌಡರಿಗೆ ಫಾರ್ ಎಕ್ಸಾಂಪಲ್, ಅವರಿಗೆ ಮಣ್ಣಿನ ಮಗ ಅಂತಾರೆ, ನೀರಾವರಿ ಯೋಜನೆಗಳು ತಂದ್ರು ಅಂತ. ಆಮೇಲೆ ಸೀನ್ ನಮ್ಮ ಎಚ್ ಕೆ ಪಾಟೀಲ್ ಅಂತ ನಮ್ಮ ಮಿನಿಸ್ಟ್ರು, ನಾನಿದ್ದಾಗ ಸ್ವಲ್ಪ 2-3 ವರ್ಷ ಅವರಿದ್ರು. ಅವರು ಊರಿಗೆಲ್ಲ ಡಿಸ್ಟ್ರಿಕ್ಟೇ ಕವರ್ ಮಾಡಿಸ್ಬಿಟ್ರು. ಮಾದೇವ ಪ್ರಸಾದ್ ಅವರು ನಂಜನಗೂಡು, ಇದೆಲ್ಲ ಈ ತರ ಐ ಹವ್ ಸೀನ್. ಆಮೇಲೆ ಶಿವಲಿಂಗೇಗೌಡ್ರು ಅಂತ, ಅವರು ಅರಸೀಕೆರೆ ಹಾಸನ್ ಭಾಗದಲ್ಲಿ. ಆಮೇಲೆ ಇವನ್ ಈಗಿರೋ DCM ಅವ್ರ ಕಾನ್ಸ್ಟಿಟ್ಯೂನ್ಸಿಗೆಲ್ಲ ಸುಮಾರು ಪರ್ಮನೆಂಟ್ ವಾಟರ್ ಸಪ್ಲೈ ಮಾಡಿಸಿದ್ದಾರೆ. ಈ ತರ ಇಂಟ್ರೆಸ್ಟ್ ತಗೊಂಡ್ ಬರ್ಬೇಕು ಅವರು, ಯೋಜನೆಗಳು ಮಾಡಿಸಿ. ವಯಬಿಲಿಟಿ ಇದೆಯಾ, ಪರ್ ಕ್ಯಾಪಿಟಾ ಕಾಸ್ಟ್ ವರ್ಕ್ ಆಗುತ್ತಾ ನೋಡ್ಬೇಕು. ಅದನ್ನ ನೋಡ್ದೆ ನಾನು ಮಾಡಿಸ್ತಾ ಇದ್ದೀನಿ, ಮಾಡಿದ್ದೀನಿ, ಹಿಂಗೆಲ್ಲ ಮಾಡಬಾರ್ದು. ಅದು ಸ್ವಲ್ಪ ವಯಬಿಲಿಟಿ ಇರೋಂಗ ನೋಡ್ಕೋಬೇಕು. ಯಾಕಂದ್ರೆ ಮೇಡಮ್ ಇದು ರೀಜನಲ್ ವಾಟರ್ ಸಪ್ಲೈ ನಲ್ಲಿ ಒಂದ್ ತಾಲೂಕಿಂದ ಇನ್ನೊಂದ್ ತಾಲೂಕಾಗಿ ಬರ್ತದೆ, ಜಿಲ್ಲೆಗೆ ಬರ್ತದೆ. ಅದು ಪೇ ಮಾಡೋರು ಅಕೌಂಟಬಿಲಿಟಿ, ಅದು ಸಿಸ್ಟಮ್ಮೇ ಎನ್ಶೂರ್ ಆಗ್ಬೇಕು. ಈಗ ನೋಡಿ, ಇದು ಆದಿಚುಂಚನಗಿರಿಯಿಂದ ಮಠ 126 ಹಳ್ಳಿಗಳಿಗೆ ನಾವು ಮಾಡಿದ್ವಿ, ಸಕ್ಸಸ್ಫುಲ್ ಆಗಿದೆ. ಹಾಗೆ ಪಾಂಡುಪುರದಲ್ಲಿ ಮಾಡಿದೀವಿ. ಶೆಡ್ಯೂಲ್ಗಿನ 3 ತಿಂಗಳು ಮೊದಲು ಮುಗಿಸಿದ್ದಾರೆ ಮುಖ್ಯಮಂತ್ರಿಗಳು. ಈಗಿರೋರೇ ಹೋಗಿ ಇನಾಗ್ರೇಷನ್ ಮಾಡಿ ಅಪ್ರಿಶಿಯೇಟ್ ಮಾಡಿದ್ದಾರೆ ಹೊಸದಾಗೆ. ಅದು ಎಂಜಿನಿಯರಿಂಗ್ ಇದು ನಾವು ಕೊಡ್ಬೇಕಂತಂದ್ರೆ ಆ ಟೆಂಡರ್ ವ್ಯಾಪ್ತಿನಲ್ಲೇ ಬಂತು. ಒನ್ ಪರ್ಸನ್, ಈ ಮೆಟ್ ಮಿ ಪರ್ಸನಲ್ಲಿ, ಅವನು IAS ಸರ್ವಿಸ್, ಸೆಂಟ್ರಲ್ ಗವರ್ಮೆಂಟ್ ಇಂಜಿನಿಯರಿಂಗ್ ಸರ್ವಿಸ್ಗೆ ಆಯ್ಕೆ ಆಗಿದ್ದ ಹುಡುಗ. ಈ ಲೆಫ್ಟ್ ದಿ ಜಾಬ್, ಇದನ್ನ ಚಾಲೆಂಜಿಂಗ್ ಆಗಿ ತಗೊಂಡ ಹುಡುಗ 8 ತಿಂಗಳೊಳಗಡೆ ಕೆಲಸ ಮುಗಿಸ್ಬಿಟ್ಟಿದ್ದಾನೆ. ಅವ್ರಿಗೀಗ 500-600 ಕೋಟಿ ವರ್ಕ್ ಕೊಟ್ಟಿದಾರಂತೆ. ಮೊನ್ನೆ ಎಲ್ಲೋ ಸಿಕ್ಕಿದ್ರೆ ಯಾವ್ದು ಸೆಮಿನಾರ್ ಅಲ್ಲಿ. ಇಂಟ್ರೆಸ್ಟ್ ಬರ್ಬೇಕು. ಆ ತರ ಎಂಥೂಸಿಯಾಸ್ಟಿಕ್ ಆಗಿ, ನಾಲೆಡ್ಜಬಲ್, ಡೆಡಿಕೇಟೆಡ್ ಪೀಪಲ್ ಬೇಕು. ಮನಿ ಬಿಡಿ, ಅವರು ಕಾಂಟ್ರಾಕ್ಟರ್ಸ್ ಬರ್ತಾರೆ, ₹1-2 ಲಾಭ ಮಾಡ್ಕೊಳಕ್ಕೆ ಬರ್ತಾರೆ, ಲಾಸ್ ಮಾಡ್ಕೊಳಕ್ಕೆ ಏನಲ್ಲ. ಅವ್ರಿಗೆ ಫೇಮಸ್ ಆಗ್ಬೇಕಂತ ಬಂದಿತ್ತು. ಅಂತ ಅವ್ರನ್ನ ಐಡೆಂಟಿಫೈ ಮಾಡಿ ಕಾಂಟ್ರಾಕ್ಟ್ ಕೊಟ್ರೆ ಸರಿ ಹೋಗುತ್ತೆ. ಇಲ್ಲ ಅಂತಂದ್ರೆ ಅದು ದುಡ್ಡು ವ್ಯರ್ಥ, ಕೆಲಸನೂ ನಿಧಾನ, ಕೆಟ್ಟ ಹೆಸರು ಬರ್ತದೆ, ಆಮೇಲೆ ಜನಗಳಿಗೂ ಪ್ರಯೋಜನ ಆಗಲ್ಲ. ಇದು ನನ್ಗೆ ಬಂದಿರೋದು, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸರ್, ಎಷ್ಟೊತ್ತು ನಮ್ಗೆ ನಾವ್ ಅನ್ಕೊಂಡಿದ್ವಿ ಕುಡಿಯೋ ನೀರಿನ ಸಮಸ್ಯೆ, ಸರ್ಕಾರ ಮತ್ತು ಅಲ್ಲಿನ ಫಿನಾನ್ಸ್ ಕರಪ್ಷನ್, ಇದೆಲ್ಲ ಆಚೆಗೆ ಇನ್ನೂ ಒಂದಷ್ಟು ಮಾಹಿತಿಗಳನ್ನ ನೀವು ನಮ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮ್ಮ ಈ ಪತ್ರಿಕೋದ್ಯೋಗ ಸಮಾಜಕ್ಕೆ ಒಳಿತಾಗಿದೆ ಅಂತ ಭಾವಿಸಿದ್ದಲ್ಲಿ ಒಂದು ಸಣ್ಣ ದೇಣಿಗೆ ಮೂಲಕ ನೀವು ನಮ್ಮ ಬೆನ್ನನ್ನ ತಟ್ಟಿರ ಅಂತ ಭಾವಿಸಿದ್ದೀವಿ. ಸಂಚಿಕೆಯ ಕೊನೆಯಲ್ಲಿ ಒಂದು QR ಕೋಡ್ ಅನ್ನು ಹಾಕಿದ್ದೀವಿ, ಅದನ್ನ ಸ್ಕ್ಯಾನ್ ಮಾಡೋ ಮೂಲಕ ನೀವು ನಮ್ಗೆ ದೇಣಿಗೆಯನ್ನ ಅರ್ಪಿಸಬಹುದು. ನಮಸ್ಕಾರ.